ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಗೋವಾ ನಾರ್ತ್ ರೆಸಾರ್ಟ್ಗೆ ಕೈ ಶಾಸಕರು. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿಢೀರಂತ ಬರ್ತಿರುವಂಥ ಒಂದು ಸುದ್ದಿ. ವಿದೇಶಕ್ಕೆ ಹೊರಟು ನಿಂತಿದ್ದ ಶಾಸಕರು ಹೈಕಮಾಂಡ್ ಇಂದ ಬಂತು ಕಾಲ್. ಏನಾಗ್ತಿದೆ ಹಾಗಾದ್ರೆ? ಅಧಿವೇಶನ ಮುಗಿತಾ ಇದ್ದ ಹಾಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಫೆಬ್ರವರಿ 2ನೇ ತಾರೀಕು ಅಂತ ಮುಹೂರ್ತ ಫಿಕ್ಸ್ ಆಗಿತ್ತು. 2ನೇ ತಾರೀಕಿಗೆ ಬರೋದಕ್ಕೆ ಬಹುತೇಕ ಎಲ್ಲ ತಯಾರಿ ಡೆಲ್ಲಿ ಎಲ್ಲ ಆಗಿತ್ತು. ಅಂದರೆ ರಾಹುಲ್ ಗಾಂಧಿ ಎದುರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸೋದಿಕ್ಕೆ. ಆದರೆ ಯಾವಾಗ ಅಧಿವೇಶನ ಇಲ್ಲಿ ಮುಂದೂಡಿಕೆ ಆಯ್ತಲ್ಲ, ಆ ಮುಂದೂಡಿಕೆ ಆಗ್ತಾ ಇದ್ದ ಹಾಗೇನೆ 2ನೇ ತಾರೀಕು ಡೇಟ್ ಮಿಸ್ ಆಯಿತು. ಸೊ ಈಗ ಮುಗಿದಿದೆ, ಅಧಿವೇಶನ ಮುಗಿದಿದೆ. ಅಧಿವೇಶನ ಮುಗಿತಾ ಇದ್ದ ಹಾಗೇನೆ ಡೆಲ್ಲಿಯಿಂದ CMಗೆ DCMಗೆ ಕಾಲ್ ಬರುತ್ತೆ ಅನ್ನೋದು ಎಲ್ಲರ ವಿಶ್ವಾಸ. ಯಾಕಂದ್ರೆ 2ನೇ ತಾರೀಕಿಗೆ ಕರೆದಿದ್ರು, ಅನಿವಾರ್ಯವಾಗಿ ಮುಂದೂಡಿಕೆ ಆಗಿತ್ತು. ಸೊ ಈಗ ಹೋಗ್ತಾರೆ ಡೆಲ್ಲಿಗೆ. ಓಪನ್ ಆಗಿ ಹೇಳ್ತಿದ್ದಾರೆ ಎಲ್ಲ ಶಾಸಕರು ಕೂಡ ಹೇಳ್ತಿರೋದಿಷ್ಟೇ, DK-CM ಆಗ್ತಾರ, ಇರೋರೇ ಮುಂದುವರಿತಾರ, ಕ್ಲಿಯರ್ ಮಾಡಿಬಿಡ್ಲಿ. ಇದು ತುಂಬ ಕಷ್ಟ ಆಗ್ತಿದೆ ಸರ್ಕಾರಕ್ಕೆ, ಆಡಳಿತಕ್ಕೆ, ಪಕ್ಷಕ್ಕೆ, ಕಾಸ್ಟ್ಲಿ ಆಗ್ತಿದೆ. ಮತ್ತು ಇದು ಅಡ್ಡ ಪರಿಣಾಮವನ್ನು ಉಂಟು ಮಾಡ್ತಿದೆ ಪಕ್ಷದ ಮೇಲೆ. ಮುಂಬರುವಂಥ ಲೋಕಲ್ ಬಾಡಿ ಎಲೆಕ್ಷನ್ನು ಎಲ್ಲ ಬಗೆಯಲ್ಲೂ ತೊಂದರೆ ಆಗ್ತಿದೆ. ದಯವಿಟ್ಟು ತೀರ್ಮಾನ ಮಾಡಿಬಿಡಿ, ಎರಡರೊಳಗೊಂದು ಏನಾದರೂ ಮಾಡಿ ತೀರ್ಮಾನ ಮಾಡಿ ಅಂತ ಓಪನ್ ಆಗಿ ಎಲ್ಲ ಶಾಸಕರು ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿಸ್ಕೊಳ್ಳಿ, ಇಲ್ಲ DK ಕ್ಯಾಂಪ್ನ ಶಾಸಕರು ಕೇಳಿಸ್ಕೊಳ್ಳಿ. DK-CM ಆಗೇ ಆಗ್ತಾರೆ. ಹೈಕಮಾಂಡ್ 2ನೇ ತಾರೀಕಿಗೆ ಡೇಟ್ ಕೊಟ್ಟಿತ್ತು ಅನ್ನೋದನ್ನ ಮತ್ತೆ ಹೇಳೋಕೆ ಶುರು ಮಾಡಿಬಿಟ್ಟಿದ್ದಾರೆ. ಇದರ ನಡುವೆ ಬರ್ತಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತ ಕೇಳಿದ್ರೆ, ನಾರ್ತ್ ಗೋವಾದಲ್ಲಿ ರೆಸಾರ್ಟ್, ಐಷಾರಾಮಿ ರೆಸಾರ್ಟ್ ಒಂದನ್ನು ಬುಕ್ ಮಾಡಲಾಗಿದೆಯಂತೆ. ನಾರ್ತ್ ಗೋವಾದಲ್ಲಿ ಸುಮಾರು ಒಂದು 60-70 ಜನ ಶಾಸಕರು ಶಿಫ್ಟ್ ಆಗ್ತಾರ. ಹಾಗಾದ್ರೆ ಇದು ಇದ್ದಕ್ಕಿದ್ದಂತೆ ಬರ್ತಿರೋ ಸುದ್ದಿ. ಮೊನ್ನೆ ಅಷ್ಟೇ ಒಂದು ಸುದ್ದಿನ ಮುಂದೆ ಇಟ್ಟಿದ್ವಿ. ಕನಕೋತ್ಸವ ಕಾರ್ಯಕ್ರಮದಲ್ಲಿ ಕಡಿಮೆ ಅಂದ್ರು 55ರಿಂದ 60 ಶಾಸಕರು, ಅಂದ್ರೆ 55 MLAಗಳು ಮತ್ತೆ ಪರಿಷತ್ ಸದಸ್ಯರು ಸೇರಿ ಎಲ್ಲ ಸೇರಿ 60 ಜನ ಶಾಸಕರನ್ನ ಸೇರಿಸಿದ್ದಾರೆ. DK ಬ್ರದರ್ಸ್ ಕಾರ್ಯಕ್ರಮಕ್ಕೆ ಇಷ್ಟು ಜನ ಶಾಸಕರು ಬಂದು ಹೋಗಿದ್ದಾರೆ. ಯಾರ್ಯಾರು ಬಂದು ಹೋಗಿದ್ದಾರೆ ಅನ್ನುವಂಥ ಪಟ್ಟಿಯನ್ನು ಕೂಡ ನೋಡಿದ್ವಿ ನಾವು. ಮುನಿಯಪ್ಪನವರಿಂದ ಹಿಡಿದು ಸೀನಿಯರ್ಸು ಬಹಳಷ್ಟು ಜನ, ಮತ್ತು ಫಸ್ಟ್ ಟೈಮ್ MLAಗಳು ತುಂಬ ಜನ, ಸಿದ್ದು ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವಂಥವರು ಶಿವಲಿಂಗೇಗೌಡರಿಂದ ಹಿಡಿದು ಬೇರೆ ಬೇರೆಯವರು ವಿಸಿಟ್ ಮಾಡಿ ಹೋಗಿದ್ದಾರೆ ಅನ್ನುವ ರಿಪೋರ್ಟ್ಸು ಎಲ್ಲ ಕಡೆ ಅಚ್ಚರಿಯಾಗಿ ಗಮನ ಸೆಳೀತು. ಏನು ನಡೆಸ್ತಿದ್ದಾರೆ ಹಾಗಾದರೆ DK ಬ್ರದರ್ಸ್? ಕನಕೋತ್ಸವದಿಂದ ಕೊಟ್ಟಂಥ ಮೆಸೇಜ್ ಏನು? ಅಧಿವೇಶನ ಒಂದು ಕಡೆ ನಡೀತಿದ್ರೆ ಮತ್ತೊಂದು ಕಡೆ ಭರ್ಜರಿ ತಯಾರಿಯೇ ಆಗ್ತಿದೆ ಅನ್ನೋ ಚರ್ಚೆ ಆಯಿತು. ಅದ್ರ ನಡುವೆ ಸ್ಪೀಕರ್ಗೊಂದು ಮನವಿ ಹೋಯಿತು, ವಿದೇಶಕ್ಕೆ ಹೋಗೋದಕ್ಕೆ 2 ಟೀಮ್ ಆಗಿ ಸ್ವಿಟ್ಜರ್ಲ್ಯಾಂಡು, ಆಸ್ಟ್ರೇಲಿಯಾ ಎಲ್ಲೆಲ್ಲೋ ಹೋಗೋದಕ್ಕೆ ಅಧ್ಯಯನ ಪ್ರವಾಸ ಅನ್ನೋ ರೀತಿಯಲ್ಲಿ ಶಾಸಕರ ಮನವಿ ಹೋಯ್ತು. 60 ಜನ ಶಾಸಕರು ವಿದೇಶಕ್ಕೆ ಹಾರಲಿದ್ದಾರೆ ಅಂತ. ಇದು ಯಾವಾಗ ಗೊತ್ತಾಯ್ತು ಹೈಕಮಾಂಡ್ಗೆ? ಬೇಡ ವಿದೇಶಕ್ಕೆ ಹೋಗೋದಕ್ಕೆ ಪರ್ಮಿಷನ್ ಕೊಡಬೇಡಿ, ಬೇಡವೇ ಬೇಡ ಅನ್ನುವಂಥ ಸಂದೇಶವನ್ನು ಕಳಿಸ್ಕೊಡ್ತು. ಸೊ ವಿದೇಶ ಪ್ರವಾಸಕ್ಕೆ ಹೈಕಮಾಂಡ್ ತಡ ಮಾಡದೆ ಬ್ರೇಕ್ ಹಾಕಿದೆ. ಈಗ ಅಷ್ಟರ ಮಟ್ಟಿಗೆ ಬೆಳವಣಿಗೆ ಆಗಿದೆ. ಏನು ಮೆಸೇಜ್ ಕೊಡ್ತಿದ್ದಾರೆ ನೋಡಿ. 2ನೇ ತಾರೀಕಿಗೆ ಹೋಗಬೇಕಿತ್ತು, ಅನಿವಾರ್ಯವಾಗಿ ಮುಂದಕ್ಕೆ ಹೋಯ್ತು. ಈಗ CM DCMನ ಕರೆದು ಇತ್ಯರ್ಥ ಆಗಲೇಬೇಕು. ಆಗದೆ ಇದ್ರೆ ರೆಸಾರ್ಟ್ ಬುಕ್ ಆಗಿದೆ ಅನ್ನುವ ಮೆಸೇಜ್ ಹೋದಂಗೆ ಕಾಣಿಸ್ತಾ ಇದೆ. ಮಾಗಡಿ ಬಾಲಕೃಷ್ಣ ಅವ್ರನ್ನ ಕೇಳಿದ್ರೆ, ಇಲ್ಲ ನಾನು ರೆಸಾರ್ಟ್ಗೂ ಹೋಗ್ತಿಲ್ಲ, ವಿದೇಶಕ್ಕೂ ಹೋಗ್ತಿಲ್ಲಪ್ಪ, ಎಲ್ಲೂ ಹೋಗ್ತಿಲ್ಲ, ನಾನು ಕ್ಷೇತ್ರದಲ್ಲೇ ಇರ್ತೀನಿ, ಬಟ್ ತೀರ್ಮಾನ ಮಾಡಲೇಬೇಕಾಗಿದೆ ಹೈಕಮಾಂಡ್ ಈಗ ಅನ್ನುವ ಮೂಲಕ ಇದು ಡೆಡ್ಲೈನ್, ಅಂತಿಮ ಸಂದೇಶ ಅನ್ನೋ ರೀತಿಯಲ್ಲಿ ಸ್ಪಷ್ಟವಾದ ಮಾತುಗಳು ಕೇಳ್ತಿವೆ. ಕರೆದು ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಅಂತ ನಮಗೆ ಬಂದಿರತಕ್ಕಂಥ ವಿಚಾರ. ಅವ್ರು ಕರೆದು ಮಾತಾಡಬೇಕು, ನೋಡೋಣ ಏನು ಮಾಡ್ತಾರೆ ಅಂತ. ವಿದೇಶಿ ಪ್ರವಾಸಕ್ಕೆ ಅದೇನೋ ನಮ್ಮ ಪಶುಸಂಗೋಪನಾ ಸಚಿವರೇನೋ ಕರ್ಕೊಂಡು ಹೋಯ್ತವ್ರೆ ಅಧ್ಯಯನ ಮಾಡಲಿಕ್ಕೆ ಅಂತೇಳಿ ನನಗೂ ಕೂಡ ವಿಚಾರ ಬಂತು. ನಾನು ಹೋಗ್ತಾ ಇಲ್ಲ, ಯಾರೋ ಒಂದು 20-25 ಜನ ಹೋಗ್ತಾ ಇದ್ದಾರೆ ಅಂತ ನನಗೂ ಕೂಡ ಗಮನಕ್ಕೆ ಬಂದಿದೆ. ಹೋಗ್ತಾರೆ. ಗೋವಾ ನಾರ್ತಲ್ಲಿ ರೆಸಾರ್ಟ್ ಏನೋ ಬುಕ್ ಆಗಿದೆ, ಆ ರೀತಿ ಕೂಡ ಚರ್ಚೆ ಜೋರಿತ್ತಪ್ಪ. ಇಲ್ಲ, ನೀವು ರೆಸಾರ್ಟ್ಗೆ ಹೋಗಲ್ಲ? ಇಲ್ಲ, ನಾವು ರೆಸಾರ್ಟ್ಗೂ ಹೋಗಲ್ಲ, ಟೂರ್ಗೂ ಹೋಗಲ್ಲ. ಮತ್ತೊಂದು ಕಡೆ ನೋಡಿ, ಯತೀಂದ್ರ ಸಿದ್ದರಾಮಯ್ಯನವರು ಇವತ್ತೇನು ಹೇಳ್ತಿದ್ದಾರೆ? ಯಾವುದೇ ಒತ್ತಡಕ್ಕೂ ಹೈಕಮಾಂಡ್ ಮಣಿದಿಲ್ಲ, ನಾಯಕತ್ವ ಬದಲಾವಣೆಯ ಯಾವ ಆಲೋಚನೆನೂ ನಮಗಂತೂ ಕಾಣಿಸ್ತಾ ಇಲ್ಲ. ಅಂದರೆ ಇದು ಎಲ್ಲೂ ಆಗ್ತಾನೇ ಇಲ್ಲ. ಮೀಡಿಯಾದಲ್ಲಿ ಸುದ್ದಿ ಬರ್ತಿರೋದು ಬಿಟ್ಟರೆ ಯಾರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಯಾವ ಹೈಕಮಾಂಡು ನಾಯಕರುಗಳು ಹಾಕಿದ ಒತ್ತಡಕ್ಕೆ, ಬದಲಾವಣೆ ಒತ್ತಡಕ್ಕೆ ಮಣಿದೇ ಇಲ್ಲ ಅನ್ನುವ ಮೂಲಕ DK ಶಿವಕುಮಾರ್ ಅವ್ರಿಗೆ ಬಿಗ್ ಕೌಂಟರ್ ಕೊಟ್ಟಿದ್ದಾರೆ. ಏನಂತ? CM ಬದಲಾಗಲ್ಲ ಅಂತ ಯತೀಂದ್ರ ಅವರು ಉಚ್ಚರಿಸಿರೋದು. ಮತ್ತೆ
ಯತೀಂದ್ರ ಅವ್ರಿಗೆ ನೋಟಿಸ್ ಯಾಕಿಲ್ಲ ಅನ್ನೋ ತನಕ ಆಕ್ರೋಶ ಹೋಗಿತ್ತು ಹಿಂದೆ ಇವರು ಸ್ಟೇಟ್ಮೆಂಟ್ ಕೊಟ್ಟಾಗ. ಮತ್ತೆ ಅವ್ರು ಯಾರು, ಅವರೊಬ್ಬರು MLC ಎಷ್ಟು ದೊಡ್ಡ ಸ್ಟೇಟ್ಮೆಂಟ್ ಕೊಡ್ತಾರ ಅನ್ನುವಂಥ ಆಕ್ರೋಶ ಸಿಡಿದಿತ್ತು. ಪ್ರಿಯಾಂಕ್ ಖರ್ಗೆ ಅವರೇ ಹಿಂಟ್ ಕೊಟ್ಟಿದ್ರು, ದೊಡ್ಡ ಖರ್ಗೆ ಅವರು ಹಿಂಟ್ ಕೊಟ್ಟಿದ್ರು. ಬದಲಾವಣೆಯ ಸ್ಪಷ್ಟ ಸುಳಿವು ಖರ್ಗೆ ಕಡೆಯಿಂದ ಸಿಕ್ಕಿತ್ತು. ಏನಂತ, ಯಾರು ಬಂದರೂ ಪಕ್ಷ ಒಪ್ಕೊಳ್ಳುತ್ತೆ ಅನ್ನುವ ಮೂಲಕ. ಹಾಗೆ ಪ್ರಯತ್ನ ಪಟ್ಟವ್ರಿಗೆ ಫಲ ತಡ ಆದರೂ ಸಿಗತ್ತೆ ಅಂತ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳೋ ಮೂಲಕ ಮಾತುಕತೆ ರಾಹುಲ್ ಗಾಂಧಿ ಅವ್ರ ಜೊತೆ ಆಗಿದೆ. ಯಾಕಂದ್ರೆ ಇಲ್ಲಿ ಮೀಟೇ ಆಗಕ್ಕೆ ಸಿಕ್ಕಿಲ್ಲ ಅಂತ ಪೇಪರಲ್ಲಿ ರಿಪೋರ್ಟ್ ಆಗ್ತಿದ್ದಂಗೆ ಇಲ್ಲ, ಮೀಟಿಂಗ್ ಆಗಿರೋದು ಹೌದು ಅನ್ನೋದನ್ನ ಖಚಿತಪಡಿಸ್ತಾರೆ. DK ಶಿವಕುಮಾರ್ ಅವರು ಹೇಳ್ತಾರೆ, ರಾಹುಲ್ ಗಾಂಧಿಯವರ ಎದುರೇ ಮಾತುಕತೆ ಆಗಿದೆ, ನನ್ನ ಸಿದ್ದರಾಮಯ್ಯನವ್ರ ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನೋದನ್ನ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾರೆ. ರಾಹುಲ್ ಎದುರು ಒಂದು ದೊಡ್ಡ ಒಪ್ಪಂದ ಆಗಿದೆ ಅಂತ. ಅದಾದ್ಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಹೌದು, ನಮ್ಮ ಮನೆಯಲ್ಲಿಯೇ ಚರ್ಚೆಯಾಗಿರೋದು ಸತ್ಯ ಅನ್ನೋದನ್ನ ಹೇಳಿಬಿಡ್ತಾರೆ. ಸೋನಿಯಾ ನಿವಾಸದಲ್ಲಿ ಏನಾಯ್ತು, ಖರ್ಗೆ ಅವರ ಡೆಲ್ಲಿ ನಿವಾಸದಲ್ಲಿ ಏನಾಯ್ತು, ಎಲ್ಲವೂ ಕೂಡ ಜೋರಾಗಿ ಚರ್ಚೆಯಾದ ಮೇಲೆ ಅಧಿವೇಶನದ ಕಾರಣದಿಂದಾಗಿ ಎಲ್ಲ ಸೈಲೆಂಟ್ ಆಗ್ಬಿಟ್ಟಿತ್ತು. ಈಗ ಸದ್ಯಕ್ಕಂತೂ ಹಾಗೆ ಅನಿಸಿದೆ ಅಲ್ಲ, ಈಗ ಯಾರು ಕೂಡ ಸಿದ್ದರಾಮಯ್ಯ ತೆಗಿತೀವಿ ಅಂತ ಯಾರು ಕೂಡ ಹೇಳಿಲ್ಲ. ಹೈಕಮಾಂಡ್ ಅವರು ಕೂಡ ಏನ್ ತೆಗಿಬೇಕು ಅಂತ ಬೇಡಿಕೆ ಕೊಡ್ತಾ ಇದ್ರು, ಅದಕ್ಕೇನು ಮನ್ನಣೆ ಕೊಟ್ಟಿಲ್ಲ. ಸೊ ಹಾಗಾಗಿ ನನ್ನ ಪ್ರಕಾರ 5 ವರ್ಷ ನನ್ನ ಪ್ರಕಾರ ಏನು ಗೊಂದಲ ಇಲ್ಲ. ಏನ್ ಗೊಂದಲ ಇದೆ ಅಂತ ಸರ್ನೇ ಕೇಳಿದ್ರು. ನನ್ನ ಪ್ರಕಾರ ಹೈಕಮಾಂಡ್ ಅವರು ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ. ಅವರು ಬಾಯ್ಬಿಟ್ಟು ಹೇಳದೇ ಇರ್ಬೋದು, ಬಟ್ ಅವ್ರಿಗೆ ಕ್ಲಿಯರ್ ಆಗಿ ಸಿಗ್ನಲ್ ಕೊಟ್ಟಿದ್ದಾರೆ, ನಾವು ಇವಾಗ ಸದ್ಯಕ್ಕೆ ಯಾವುದೇ ಲೀಡರ್ಶಿಪ್ ಚೇಂಜ್ ಮಾಡಲ್ಲ ಅಂತ ಹೇಳಿ. ಸೊ ಹಾಗಾಗಿ 5 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿರ್ತಾರೆ ಅಂತ ನಾನು ನಂಬ್ತೀನಿ. ಅದೆಲ್ಲ ಎಲ್ಲರದು ಆಸೆ ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ, ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲರೂ. 140 ಇನ್ಕ್ಲೂಡಿಂಗ್ CM DCM ಹಿಡ್ಕೊಂಡೇ ಆಶೆವರೆಗೂ ಆಸೆ ಇದೆ, ಅವ್ರದ್ದು ಕ್ಲೋಸ್ ಆಗ್ಬೇಕಂತ ಇದೆ, ಆಗಬೇಕು, ಎಲ್ಲರದು ಆಸೆ ಇದೆ. ನಾವು ಅದನ್ನೇ ಹೇಳಿದ್ರು, ನಾವು ಬೇಗ ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು. ಎಲ್ಲರದು ಇದೇ ಅಭಿಪ್ರಾಯ, ಬೇಗ ಇದು ಕ್ಲೋಸ್ ಆಗಬೇಕು. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡ್ಗೆ ಅಂತ ಹೇಳಿದ್ರು ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ವಿ. ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಲ್ಲ, ಅದು ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ DK ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ, ಒಟ್ಟೊಂದು ಗೊಂದಲಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ನಾನು ಹೇಳಿದ್ನಲ್ರಿ, ಮೊದಲಿಗ ನಾನೇ ನಿಮಗೆ ಗೊತ್ತಿದೆ, ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಹಂಗಾಗಿ ಅವ್ರನ್ನ ಬಿಟ್ಕೊಡೋ ಮಾತು ಇಲ್ಲ. ಅವ್ರು ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಆದರೆ ಅದಕ್ಕೊಂದು ಅವಕಾಶ ಹೈಕಮಾಂಡ್ ಅಂತ ಏನು ತೀರ್ಮಾನ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀವಿ. ಅಧಿವೇಶನದಲ್ಲಿ DK ಏನು ಹೇಳಿದ್ರು, ಬಲ ಇದ್ರೆ, ಧೈರ್ಯ ಇದ್ರೆ ಬಹುಮತ ದೊಡ್ಡ ವಿಷಯ ಅಲ್ಲ ಅನ್ನುವಂಥ ದೊಡ್ಡ ಸಂದೇಶನೂ ಕೊಟ್ಟಾಗಿತ್ತು. ಎಲ್ಲರೂ ನನ್ನ ಜೊತೆಗಿದ್ದಾರೆ ಅಂತ ಅದೇ ಟೈಮಲ್ಲಿ ಕನಕೋತ್ಸವದಲ್ಲಿ ಶಾಸಕರನ್ನ ಸೇರಿಸೇ ಬಿಟ್ರು. ಈಗ ನಾರ್ತ್ ಗೋವಾದಲ್ಲಿ ರೆಸಾರ್ಟ್ ಕೂಡ ಬುಕ್ ಆಗಿದೆ ಅನ್ನುವಂಥ ಸುದ್ದಿ ಸಡನ್ ಆಗಿ ಬರ್ತಿದೆ. ಡೆಲ್ಲಿಗೆ ತಕ್ಷಣಕ್ಕೆ ಕರೆದ್ರೆ, ಇತ್ಯರ್ಥ ಆದರೆ ಎಲ್ಲ ಸುಗಮವಾಗತ್ತೆ. ಇಲ್ಲ ಅಂದರೆ ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ ಶಾಸಕರು ಅನ್ನೋದು ಒಳಗಿಂದ ಬರ್ತಿರೋ ಸುದ್ದಿ. ಸೊ ರಾಜ್ಯ ರಾಜಕಾರಣದಲ್ಲಿ ಬಜೆಟ್ ಹೊತ್ತಲ್ಲಿ ಕೋಲಾಹಲ. ಸಿದ್ದರಾಮಯ್ಯನವರು ಬಜೆಟ್ ಮಂಡನೆಗೆ ತಯಾರಿ ಮಾಡ್ಕೊಳ್ತಿದ್ದಾರೆ. DK ಒತ್ತಾಯ ಇಷ್ಟೇ, ಬಜೆಟ್ ಮಂಡಿಸ್ಲಿ ಅವರು. ಆದರೆ ಬಜೆಟ್ ಮಂಡನೆಗೂ ಮುಂಚೆನೆ ಎಲ್ಲ ಬಗೆಯಲ್ಲಿ ನಿರ್ಧಾರ ಆಗಿ ಡೇಟು ಫಿಕ್ಸ್ ಆಗಬೇಕು. ಈಗ ಮಾರ್ಚ್ ಫಸ್ಟ್ ವೀಕಲ್ಲಿ ಬಜೆಟ್ ಆಗುತ್ತೆ, ಅದಕ್ಕಿಂತ ಮುಂಚೆನೆ DK ಪಟ್ಟಾಭಿಷೇಕದ ಡೇಟ್ ಫಿಕ್ಸ್ ಆಗಿಬಿಟ್ರೆ ಅವರನ್ನು ಎಲ್ಲ ಬಗೆಯಲ್ಲೂ ಸಪೋರ್ಟ್ ಮಾಡಿ ಇನ್ನೊಂದು ದಾಖಲೆನೂ ಆಗುತ್ತೆ 17ನೇ ಬಜೆಟು ಅಂತ, ಅದು ಮುಗಿಸ್ಕೊಂಡು ಖುಷಿಯಾಗಿ ಅವ್ರು ಬಿಟ್ಕೊಡ್ಲಿ ಅನ್ನೋದು DK ಶಿವಕುಮಾರ್ ಅವರ ಡಿಮ್ಯಾಂಡು. ಅದನ್ನು ಒಪ್ಪದೇ ಇದ್ದರೆ ಪ್ಲ್ಯಾನ್ B ಈಗ ಗೋವಾದ ಸುದ್ದಿ ಸಿಡಿದಿರೋದಾ? ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.